ಇವತ್ತು ಸಂಡೇ ಅಲ್ವಾ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಮನೇಲಿ ಕೂತ್ಕೊಂಡು ಬೋರ್ ಆಗ್ತಿತ್ತು. ಅದಕ್ಕೆ ನಮ್ಮ ಫ್ರೆಂಡ್ಸ್ ಫೋನ್ ಮಾಡ್ಬಿಟ್ಟು ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡೆ. ಗೊತ್ತಲ್ಲ, ಹೋಟೆಲ್ಗೆ ಹೋದ್ರೆ ಅವ್ರು ಕೊಡೋದು ಇಷ್ಟಿಷ್ಟೇ ಬಿರಿಯಾನಿನೇ, ಹೊಟ್ಟೆ ತುಂಬಲ್ಲ. ಆಮೇಲೆ ಆ ಟೇಸ್ಟ್ ಲೈಕ್ ಮನೇಲಿ ತಿಂದಿರೋ ಫೀಲೇ ಬರಲ್ಲ. ಅದಕ್ಕೆ ಏನ್ ಮಾಡಿದ್ವಿ ಅಂದ್ರೆ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಬಿಟ್ಟು ಬಿರಿಯಾನಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಬಂದ್ರು, ಅವ್ರೇನೋ ಬರಕ್ಕೇನೋ ಬಂದ್ರು, ಕೋಳಿ ಎಲ್ಲ ತಂದ್ರು. ನೋಡೋಣ, ಕೆಲಸ ಮಾಡ್ರು, ಏನಾದ್ರು ಹಚ್ಕೊಡ್ರು, ಹೆಲ್ಪ್ ಮಾಡ್ರು ಅಂದ್ರೆ ಬನ್ನಿ ಏನೇನ್ ಮಾಡ್ತಾವ್ರೆ ಅಂತ ಫಸ್ಟ್ ನೋಡಿರಂತೆ. ಬನ್ನಿ ನೋಡಿ, ಇಲ್ಲೊಬ್ಬ ಆಲ್ರೆಡಿ ಈರುಳ್ಳಿ, ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ ಎಲ್ಲ ಹಚ್ಕೊಂಡ್ ಕೂತವನೆ. ಪಾಪ ಚೆನ್ನಾಗಿ ಕಟ್ ಮಾಡ್ತಾವನೆ. ಆಹಾ, ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ನಾಯಿ ಮಾಮ ಬರೀ ಹುಡುಗಿರ್ ಜೊತೆ ಫೋನಲ್ಲಿ ಮಾತಾಡೋದೆ. ಕೆಲಸ ಮಾಡು ಅಂದ್ರೆ ಮಲಕ್ಕೊಂಡು ನಿಂತವನೆ. ಇಂಥವ್ರನ್ನೆಲ್ಲ ಇಟ್ಕೊಂಡು ನಾವು ಬಿರಿಯಾನಿ ಪಾರ್ಟಿ, ಬಿರಿಯಾನಿ ಮಾಡ್ಬೇಕು ಅಂದ್ರೆ ಹೆಂಗಣ ಆಯ್ತದೆ. ನಮ್ಮ ಹುಡುಗಿಗೆ ಕಟ್ ಮಾಡೋ ಈರುಳ್ಳಿ ಕಟ್ ಮಾಡ್ಲಾ ಅಂತ ನಾನ್ ಕೊಟ್ರೆ ಇಷ್ಟಿರಪ್ಪ ಕಟ್ ಮಾಡಿ ಇಟ್ಟವನೆ. ಅದ್ರಲ್ಲಿ ಹೆಂಗ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಆಮೇಲೆ ನೋಡಿ, ನಾನ್ ಜಿಂಜರ್ ಪೇಸ್ಟ್ ಮಾಡಿದೀನಿ, ಎಷ್ಟ ನುಣ್ಣಕ್ ರುಬ್ಬಾಕಿಟ್ಟಿದೀನಿ. ಕ್ಯಾಪ್ಸಿಕಮ್ಮು, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು. ಇನ್ನು ಈ ಪ್ಲೇಟಿಗೆ ಬಂದ್ರೆ ಗೊತ್ತಲ್ಲ, ಎಲ್ಲಾನು ಪಲಾವ್ ಐಟಮು. ಮೈನ್ ಬೇಕಾಗಿರೋದೇ ಬಿರಿಯಾನಿಗೆ ಚಿಕನ್ನು. ಮಾಮೂಲಿ ಗೊತ್ತಲ್ಲ, ಇನ್ನ ಮೊಸರು ಗೊತ್ತಲ್ಲ, ಇನ್ನ ವೈಟ್ ಬಿರಿಯಾನಿಗೆ ಮಸಾಲೆ. ಇದಕ್ಕೆ ಹಾಕೊಂಡಿದೀನಿ ನಾನು ಒಂದ್ ಈರುಳ್ಳಿ ತಗೊಂಡಿದೀನಿ, ಸ್ವಲ್ಪ ಹಸಿ ಕೊಬ್ಬರಿ, ಆಮೇಲೆ ಚಕ್ಕೆ, ಲವಂಗ, ಜೀರಿಗೆ, ಕಾಳುಮೆಣಸು ಇಷ್ಟೆಲ್ಲ ಹಾಕೊಂಡ್ಬಿಟ್ಟು ನುಣ್ಣಕ್ಕೆ ರುಬ್ಕೊಂಡ್ಬಿಟ್ಟಿದೀನಿ. ಇದೇ ನೋಡ್ರಿ ನಮ್ಗೆ ಇವತ್ತು ಬಿರಿಯಾನಿ, ವೈಟ್ ಬಿರಿಯಾನಿ ಸ್ಪೆಷಲ್ ಮಸಾಲೆ. ನೋಡಿ, ಎಲ್ಲ ಮಸಾಲೆ ಎಲ್ಲ ರುಬ್ಬಿದ್ದಾಯ್ತು. ಇವಾಗ ಮಾಡ್ತಾ ಇದೀವಿ, ಹೆಂಗೆ ಅಂತ ಬನ್ನಿ ನೋಡ್ತೀನಿ. ಎಣ್ಣೆ ಹಾಕೊಂಡೆ, ಸ್ವಲ್ಪ ಎಣ್ಣೆ ಕಾದೈತೆ, ಅದಕ್ಕೆ ಜೀರಿಗೆ, ನೋಡಿ ಬಿರಿಯಾನಿ ಸ್ಪೈಸಸ್ ಎಲ್ಲ ಅದಕ್ಕೆ ಹಾಕ್ತಾ ಇದೀನಿ. ನೋಡಿ, ಬಿರಿಯಾನಿ ಸ್ಪೈಸಸ್ ಎಲ್ಲ ಸ್ವಲ್ಪ ಕೆಂಪಗೆ ಹಾಕ್ತಿದ್ದಂಗೆ ಇವಾಗ ಹಾಕ್ತಾ ಇದೀನಿ ನಾನು ಮೆಣಸಿನ್ಕಾಯಿ. ಇವಾಗ ನೋಡಿ ಕರ್ಬೇವಿನ ಸೊಪ್ಪು ಹಾಕ್ತಾ ಇದೀನಿ. ಹಂಗೆ ಅದು ಚೆನ್ನಾಗಿ ಚಿಟಪಟ 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 ಅನ್ಬೇಕು ಅದು. ಇವಾಗ ಇದಕ್ಕೆ ಅವಾಗಲೇ ನಾನು ರುಬ್ಬಿರೋದು ಗೊತ್ತಲ್ಲ, ನಾನ್ ರುಬ್ಬಿರೋ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡ್ರಪ್ಪ ಹೆಂಗ್ ಹಾಕ್ತಾ ಇದೀವಿ. ನೋಡಿ ಹೆಂಗೆ ಎಷ್ಟು ಚೆನ್ನಾಗಿ ರುಬ್ಕೊಂಡಿದೀನಿ ನಾನು. ಹಾಕ್ಲಿ ಸ್ವಲ್ಪ ಗೊತ್ತಿಲ್ವೇನಪ್ಪ. ಗುಂಟೂರು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ವ್ಯತ್ಯಾಸನೇ ಗೊತ್ತಿಲ್ಬಾರ್ದು. ಇವಾಗ ಹಾಕ್ತಾ ಇದೀನಿ ನಾನು ಈರುಳ್ಳಿ. ಏನಪ್ಪ ಈರುಳ್ಳಿ ಹಾಕ್ತಾ ಇರೋದು ಹೇಳ್ಬೇಕಾ ಬೇಡವಾ? ಹೇಳಿ, ಎಲ್ಲ ಹೇಳ್ಬೇಕಲ್ಲ. ಅಡುಗೆ ಅಂದ್ಮೇಲೆ ಎಲ್ಲಾನು ಹೇಳ್ಬೇಕು, ನನ್ನ ಪಾಲಿಸಿ ಅಷ್ಟೇ. ಏನಂತೀಯ? ಈಗ ಹಾಕ್ತಾ ಇದೀನಿ ಚಿಕ್ಕ ಮೆಣಸಿನ್ಕಾಯಿ ಅವರನ್ನ ದೊಡ್ಡ ಮೆಣಸಿನ್ಕಾಯಿ. ಆಹಾ, ಕೆಂಪು ಈರುಳ್ಳಿ ಹಂಗೆ ಕೆಂಪು ಕಾಣ್ಬೇಕಿಲ್ಲ, ಹಂಗೆ ಫ್ರೈ ಮಾಡ್ಲಾ. ಇನ್ನ ಕೆಂಪು ಆಗಿಲ್ಲ. ನೋಡಿ, ಈರುಳ್ಳಿ ಸ್ವಲ್ಪ ಕೆಂಪಗೆ ಹಾಕ್ತಿದ್ದಂಗೆ ಉಪ್ಪು ಸ್ವಲ್ಪ ಹಾಕಂತ ಇದೀನಿ. ಉಪ್ಪುಗಿಂತ ರುಚಿ ಇಲ್ಲ, ಉಪ್ಪಿಲ್ಲದೆ ಊಟನೇ ಇಲ್ಲ. ಬಿರಿಯಾನಿ ಚಿಕನ್ ಇಲ್ಲಾಂದ್ರೆ ಬಿರಿಯಾನಿ ಆಗ್ತಿತ್ತಾ? ಬಿರಿಯಾನಿ ಚಿಕನ್ ಎಲ್ಲ ತೊಳ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದೀನಿ. ಆಹಾ, ತೊಳ್ಕೊಂಡಿರೋ ಚಿಕನ್ ಹಾಕೊಂಡು ಫ್ರೈ ಮಾಡ್ಕೊಂತ ಇದೀನಿ. ನೋಡಿ ಲೆಗ್ ಪೀಸ್ ನೋಡಿ ಹೆಂಗ್ ಕಾಣಿಸ್ತಾ ಇದೆ. ಲೆಗ್ ಪೀಸ್ ನನಗೆ ಬೇಕಪ್ಪ, ಯಾರು ಮುಟ್ಟಂಗಿಲ್ಲ ಲೆಗ್ ಪೀಸ್ನ. ಅಲ್ಲಿ ಹೋಗ್ಬೇಕು ಕೆಳಗಡೆ. ಇವಾಗ ಸೊಪ್ಪುಗಳು, ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲಾನು ಇವಾಗ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂತೀನಿ. ಯಾಕೆ ಅದಕ್ಕೆ ಇಳಿಬೇಕಲ್ಲ ಚೆನ್ನಾಗಿ, ನಮ್ಮ ಸೊಪ್ಪುಗೆಲ್ಲ ಹಾಕಿರೋದೆಲ್ಲ ಚೆನ್ನಾಗಿ ಹಾಕೋರಿ ಅಂತ. ಅದಕ್ಕೆ ಇವಾಗ ಮಸಾಲೆ ಆಡ್ ಮಾಡೋ ಸಮಯ. ನೋಡ್ರಿ, ವೈಟ್ ಬಿರಿಯಾನಿಗೆ ವೈಟ್ ಮಸಾಲೆ. ನೀವು ಸ್ವಲ್ಪ ಹಾಕಿ ಬಿಡ, ಮಸಾಲೆನ ವೇಸ್ಟ್ ಮಾಡ್ಬೇಡ. ಹಿಂಗೆ ಮಸಾಲೆ ಹಾಕಿ ತಿರುಗ್ಬಿಟ್ರೆ ಘಮ 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 ಅನ್ಬೇಕು, ವಾಸನೆ ಸುವಾಸನೆ ಹೊಡಿಬೇಕು. ಪಕ್ಕದ ಮನೆಯವರೆಲ್ಲ ಬಂದ್ಬಿಟ್ರೆ ಕಷ್ಟನಪ್ಪ. ನೋಡಿ ಮಸಾಲೆ ಹಾಕಿದ್ವಲ್ಲ ಇವಾಗ ವೈಟ್ ಬಿರಿಯಾನಿ ಮಸಾಲೆ, ಹೋಗಿ ಚಿಕನ್ ಮೇಲೆ ಎಲ್ಲ ಕೂತ್ಕೊಂಡು ನೋಡಿ, ಚಿಕನ್ ಕೊತ 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 ಅಂತ ಕುದೀತಾ ಐತೆ ಮಸಾಲೆಯಲ್ಲಿ. ಹಂಗೆ ಕುದಿಸ್ಬೇಕು ಚೆನ್ನಾಗಿ, ಅವಾಗ್ಲೇ ಆ ಫ್ಲೇಮ್ ಅದಕ್ಕೆ ಹತ್ತೋದು. ಇವಾಗ ಮೊಸರು ಹಾಕೋ ಸಮಯ. ಮೊಸರೇನಕ್ಕಪ್ಪ ಹಾಕೋದಂದ್ರೆ, ಆ ಚಿಕನ್ ಐತಲ್ಲ, ಚಿಕನ್ ಎಲ್ಲ ಸ್ಮೂತ್ ಆಗಿ ಹಾಕ್ಬೇಕು. ಅದಕ್ಕೆ ನಮ್ಮ ಕರ್ನಾಟಕದ ಅಚ್ಚುಮೆಚ್ಚಿನ ಬ್ರ್ಯಾಂಡ್ ಆಗಿರೋ ನಂದಿನಿ ಮೊಸರು. ನೋಡ್ರಿ ಎಷ್ಟು ಚೆನ್ನಾಗಿ. ನೋಡಿ ಇವಾಗ 1-2 ಗ್ಲಾಸ್ ಅಕ್ಕಿನ ಹಾಕಂತ ಇದೀನಿ. ಹಾಕೊಂಡು ಹಂಗೆ ಚೆನ್ನಾಗಿ ಕಲ್ಸ್ಕೊಂಡು
ಮೂರು ವಿಸಿಲ್ ಹಂಗೆ ಇವಾಗ ಒಂದ್ ರೌಂಡ್ ಅಕ್ಕಿ ಜೊತೆನ ಚಿಕನ್ ಮಿಕ್ಸ್ ಮಾಡ್ಕೊಂಡು 1-2 ಗ್ಲಾಸ್ ನೀರು ಒಯ್ದ್ಬಿಟ್ಟು 3 ವಿಸಿಲ್ ಹಂಗೆ ಡ್ಯಾನ್ಸ್ ಮಾಡಿಸ್ಬಿಟ್ರೆ ನೋಡಪ್ಪ ತಟ್ಟೆ ಹಾಕೊಂಡ್ ಸೌದ್ ಬಿಡೋದೆ ಬಿಳಿ ಬಿರಿಯಾನಿನ. ಈಗೆಲ್ಲ ಆಗ್ತಾ ಬಂದೈತೆ. ಇವಾಗ ಇದಕ್ಕೆ ಕುಕ್ಕರ್ ಮುಚ್ಚೋ ಸಮಯ. ಅದಕ್ಕೆ ಮುಂಚೆ ಸ್ವಲ್ಪ ರುಚಿ ಎಲ್ಲ ನೋಡ್ಕೊಂಡು ಉಪ್ಪು ಸ್ವಲ್ಪ ಕಡಿಮೆ ಇತ್ತು, ಉಪ್ಪು ಸ್ವಲ್ಪ ಹಾಕೊಂಡು ಕುಕ್ಕರ್ ವಿಜಿಲ್ ಪ್ಲೇಟ್ ಮುಚ್ಚಿಬಿಟ್ಟು 3 ವಿಜಿಲ್ ಹಂಗೆ ಕೂಗಿಸ್ಕೊಂಡ್ರೆ ವೈಟ್ ಬಿರಿಯಾನಿ ತಿನ್ನಕ್ ರೆಡಿ ನೋಡೋಣ.